ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ರಚನಾ ನಂಜುಂಡ. ಎಷ್ಟೋ ಜನ ನನಗೆ ಸೂಕ್ತವಾದಂತಹ ಸೌಲಭ್ಯಗಳು ಸಿಕ್ಕಿದ್ರೆ ನಾನು ಡಾಕ್ಟರ್ ಆಗ್ತಿದ್ದೆ, ಇಂಜಿನಿಯರ್ ಆಗ್ತಿದ್ದೆ ಅಂತೆಲ್ಲ ಹೇಳ್ತಾರೆ. ನಾನು ಓದುವಂತಹ ಸಮಯದಲ್ಲಿ ನಮಗೊಳ್ಳೆ ಶಾಲೆ ಇರಲಿಲ್ಲ, ನನ್ನ ತಂದೆ ತಾಯಿ ಬಡತನದ ಕಾರಣದಿಂದ ನಾನು ಓದೋಕ್ಕಾಗಲಿಲ್ಲ ಅಂತ ಹೇಳ್ತಾರೆ. ಆದರೆ ಛಲ ಹಾಗೂ ಹಾರ್ಡ್ ವರ್ಕ್ ಹಾಕಿದ್ರೆ, ಅಂದರೆ ಪರಿಶ್ರಮ ಇದ್ದರೆ ಯಾವುದೇ ರೀತಿಯಾದಂತಹ ಅಡ್ಡಿ ಆತಂಕ ಇಲ್ಲದೆ ನಾವು ಮುನ್ನುಗ್ಗಬಹುದು ಅಂತ ಈ ಒಂದು ಸ್ಟೋರಿಯಿಂದನೇ ಸಾಬೀತಾಗಿದೆ. ಹೌದು, ನಮ್ಮ ಬೆಂಗಳೂರಿನ ಸಮೀಪವಿರುವಂಥ ಆನೇಕಲ್ನಲ್ಲಿ ಆಟೋ ಚಾಲಕರೊಬ್ಬರ ಮಗಳು ಬಡತನವನ್ನೇ ಮೆಟ್ಟಿ ನಿಂತು ಸಾಧನೆಯ ಶಿಖರಕ್ಕೇರಿ ಇದೀಗ ಸಿವಿಲ್ ನ್ಯಾಯಾಧೀಶಿಯಾಗಿ ಆಯ್ಕೆಯಾಗಿ ಎಲ್ಲರ ಗಮನವನ್ನು ಸೆಳೆದಿದ್ದಾರೆ. ಈ ಮೂಲಕ ಕುಟುಂಬದವರಿಗಿಷ್ಟೇ ಅಲ್ಲದೆ ಇಡೀ ಊರಿಗೂ ಕೂಡ, ಜೊತೆಗೆ ರಾಜ್ಯಕ್ಕೂ ಕೂಡ ಕೀರ್ತಿ ತಂದಿದ್ದಾರೆ. ಇಂತಹದೊಂದು ಅಪರೂಪದ ವಿದ್ಯಮಾನ ನಡೆದಿರೋದು ನಮ್ಮ ಬೆಂಗಳೂರು ಹೊರವಲಯದ ಆನೇಕಲ್ನಲ್ಲಿ ವರದಿಯಾಗಿದೆ. ಆನೇಕಲ್ ತಾಲೂಕಿನ ತಿರುಪಾಳ್ಯ ನಿವಾಸಿಯಾದ ನಾಗಿಣಿ ಎಲ್ ಎಂಬುವವರು ಲಕ್ಷ್ಮಣ್ ಮತ್ತು ಮಂಜುಳಾ ದಂಪತಿಯ ದ್ವಿತೀಯ ಪುತ್ರಿಯಾಗಿರ್ತಾರೆ. ತಂದೆ ಲಕ್ಷ್ಮಣ್ ಆಟೋ ಚಾಲಕರಾಗಿದ್ದು, ತಾಯಿ ಮಂಜುಳಾ ಹೂವಿನ ವ್ಯಾಪಾರ ಮಾಡ್ಕೊಂಡಿರ್ತಾರೆ. ಬಾಲ್ಯದಿಂದಲೇ ತಾಯಿ ಜೊತೆ ಸೇರಿ ಹೂವಿನ ವ್ಯಾಪಾರದಲ್ಲಿ ಕೈ ಜೋಡಿಸ್ತಿದ್ದ ನಾಗಿಣಿ ಬಡತನದ ನಡುವೆಯೂ ಕೂಡ ಓದಿನ ಮೇಲೆ ಆಸಕ್ತಿ ಕಡಿಮೆ ಮಾಡಿಕೊಳ್ಳಿಲ್ಲ. ಚೆನ್ನಾಗಿ ಓದುತ್ತಿದ್ದ ಆಕೆ ಶಾಲಾ ಕಲಿಕೆಯಲ್ಲಿ ಮುಂದಿದ್ದಳು. 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ್ದ ನಾಗಿಣಿ ನಂತರ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಕಾಲೇಜಿನಲ್ಲಿ ಕಾನೂನು ಪದವಿಯನ್ನು ಪೂರ್ಣಗೊಳಿಸಿದ್ರು. ನ್ಯಾಯಾಂಗ ಕ್ಷೇತ್ರದಲ್ಲಿ ಉನ್ನತ ಸ್ಥಾನಕ್ಕೇರಬೇಕೆಂಬುದು ನಾಗಿಣಿ ತಂದೆಯ ದೊಡ್ಡ ಕನಸಾಗಿತ್ತು. ಆ ಕನಸನ್ನ ನನಸು ಮಾಡುವುದೇ ಗುರಿ ಎಂದು ನಿಶ್ಚಯಿಸಿಕೊಂಡ ನಾಗಿಣಿ ಛಲ ಬಿಡದೆ ಸಿವಿಲ್ ನ್ಯಾಯಾಧೀಶರ ಪರೀಕ್ಷೆಗೆ ಸಿದ್ಧತೆಯನ್ನ ಆರಂಭಿಸಿದಳು. ಹಿನ್ನಡೆಯಾದರೂ ಛಲ ಬಿಡದೆ ಯತ್ನ, ಕೊನೆಗೂ ಸಿಕ್ತು ಯಶಸ್ಸು. ಹೌದು, ಮೊದಲ 2 ಪ್ರಯತ್ನಗಳಲ್ಲಿ ಅಲ್ಪ ಹಿನ್ನಡೆ ಅನುಭವಿಸಿದ್ರೂ ಕೂಡ ಎದೆಗುಂದದೆ 3ನೇ ಪ್ರಯತ್ನದಲ್ಲಿ ನಾಗಿಣಿ ಭರ್ಜರಿ ಯಶಸ್ಸು ಸಾಧಿಸಿದ್ರು. ಇತ್ತೀಚೆಗೆ ನಡೆದ ಸಿವಿಲ್ ನ್ಯಾಯಾಧೀಶರ ಪರೀಕ್ಷೆಯಲ್ಲಿ 48ನೇ ರ್ಯಾಂಕ್ ಗಳಿಸಿ ನ್ಯಾಯಾಧೀಶಿಯಾಗಿ ಆಯ್ಕೆಯಾಗಿದ್ದಾರೆ. ಪೋಷಕರ ಕಷ್ಟ ಮತ್ತು ಬೆವರಿನ ಬೆಲೆಯನ್ನ ಅರಿತು ನಾಗಿಣಿ ಮಾಡಿದ ಸಾಧನೆಗೆ ಈಗ ಎಲ್ಲೆಡೆಯಿಂದ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ತಂದೆಯ ಕನಸನ್ನ ನನಸು ಮಾಡುವುದು ನನ್ನ ಜೀವನದ ಗುರಿಯಾಗಿತ್ತು ಎನ್ನುವ ನಾಗಿಣಿ ಈ ಯಶಸ್ಸಿಗೆ ಪೋಷಕರ ತ್ಯಾಗವೇ ಕಾರಣ ಎಂದು ವಿನಯದಿಂದ ಹೇಳುತ್ತಾರೆ. ಬಡತನವನ್ನ ಮೆಟ್ಟಿ ನಿಂತು ಶ್ರಮ ಮತ್ತು ಸಂಕಲ್ಪದಿಂದ ಸಾಧನೆ ಮಾಡಿದ ನಾಗಿಣಿ ಈಗ ಆನೇಕಲ್ ಹಾಗೂ ರಾಜ್ಯದ ಯುವತಿಯರಿಗೆ ಮಾದರಿಯಾಗಿದ್ದಾರೆ. ಅವರ ಸಾಧನೆಗೆ ಎಲ್ಲೆಡೆ ಅಭಿನಂದನೆಗಳ ಮಹಾಪೂರವೇ ಹರಿದು ಬರುತ್ತಿದೆ. ನೋಡಿದ್ರಲ್ಲ, ಯಾವ ರೀತಿಯಾಗಿ ಒಂದು ಬಡತನದಲ್ಲಿ ಬೆಳೆದು ಆ ಒಂದು ಕಷ್ಟಗಳ ನಡುವೆಯೂ ಕೂಡ ನಾಗಿಣಿ ಅವರು ಸಾಧನೆಯನ್ನ ಮಾಡಿದ್ದಾರೆ ಅಂತ. ಈ ಮೂಲಕ ಛಲ ಹೊಂದಿದ್ರೆ ಏನು ಬೇಕಾದರೂ ಸಾಧಿಸಬಹುದು ಅಂತ ಹೇಳ್ತಾ, ಇದಾಗಿತ್ತು ಫ್ರೀಡಮ್ ಟಿವಿ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾರೆ ಫ್ರೀಡಮ್ ಟಿವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.